ಅವರೇ ಏಷ್ಯಾನೆಟ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಸೇನೆ ಮಧ್ಯರಾತ್ರಿ ಪಾಕಿಸ್ತಾನ ಮೇಲೆ ಹೋಗಿ ಏರ್ ಸ್ಟ್ರೈಕನ್ನು ಮಾಡಿರುವಂಥದ್ದು. ಸಹಜವಾಗಿ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಈಗಷ್ಟೇ ಬೆಳಗಾವಿ ಮಾಜಿ ಸೈನಿಕರು ಕೂಡ ಸಿಹಿ ಹಂಚಿ ಸಂಭ್ರಮಿಸಿದೆ. ಮತ್ತೊಂದೆಡೆ ಬೆಳಗಾವಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿ ಬಡಕಲ್ಕೆರೆ ಕೂಡ ಸಾಕಷ್ಟು ಸಾರ್ವಜನಿಕರು ಪಟಾಕಿಯನ್ನು ಸಿಡಿಸಿ ಭಾರತೀಯ ಸೈನಿಕರ ಪರವಾಗಿ ಪ್ರಧಾನಿ ಪರವಾಗಿ ಘೋಷಣೆ ಕೂಗಿರೋದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ನೋಡಿ, 15 ದಿನಗಳ ಹಿಂದೆ ಅಮಾಯಕರನ್ನ ಬಲಿ ಪಡೆದಿದ್ರು, ಈಗ ಅದು ಪ್ರತಿಕಾರ ತೀರಿಸ್ಕೊಂಡಿರುವಂಥದ್ದು. ಇವತ್ತು ನಮ್ಮ ದೇಶದ ಯಾರು ಹುತಾತ್ಮ ಕೊಟ್ಟಿದ್ದಿಲ್ಲ ಅವ್ರದ್ದು ಇವತ್ತು ಇದಾಗೈತೆ ರೀ, ಶ್ರದ್ಧಾಂಜಲಿ ಆಗೈತೆ ರೀ. ಮತ್ತು ನರೇಂದ್ರ ಮೋದಿದು ನಾವು ಹಾರ್ದಿಕ ಶುಭಾಶಯಗಳು ಮಾಡ್ತೀವಿ ರೀ ನಮ್ಮ ಶ್ರೀ ಯೋಗ ಮಂಡಳ ಮತ್ತು ಪೂರ್ತಿ ದೇಶ ವತಿಯಿಂದ. ಪಾಕಿಸ್ತಾನಕ್ಕೆ ಹೋಗಿ 100ಕ್ಕೂ ಅಧಿಕ ಉಗ್ರರನ್ನ ಹತ್ಯೆ ಮಾಡಿರುವಂಥದ್ದು. ಇಲ್ಲ, ಮೋದಿ ಸಾಹೇಬ್ದು ಹೇಳೋದು ಬೇರೆ, ಮಾಡೋದೇ ಬೇರೆ. ಇವತ್ತು 7 ತಾರೀಕು ಅಲಾರಾಮ್ ಅಂತ ಹೇಳಿದ್ರಿ. ಅಲಾರಾಮ್ ಯಾವ್ದಾಗೈತಿ ಎಲ್ಲರಿಗೂ ದೇಶದ ಜನರಿಗೆ ಗುರುತೈತ್ರಿ, ಖುಷಿ ಐತೆ, ಎಲ್ಲರಿಗೂ ಖುಷಿ ಐತ್ರಿ. ನಾವು ಮೋದಿ ಸಾಹೇಬ್ಗೆ ಇದೈತ್ರಿ. ಮುಂದೆ ಸಾಹೇಬ್ ರಾತ್ರಿ ಹೋಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿರುವಂಥದ್ದು ಇದು ಒಳ್ಳೆಯ ಸಂಗತಿ. ಯಾಕಂದ್ರೆ ಈಗಾಗಲೇ ಭಾಳ ಅಂದ್ರೆ ಭಾಳ ನಮ್ಮನ್ನ ಹತ್ಯಾಕಾಂಡ ಮಾಡಿ ಒಂದು ಅನಾಹುತ ದೃಷ್ಟಿಯಿಂದ ಭಾಳ ಕ್ರೂರವಾದಂಥ ಇದರಿಂದ ಮಾಡಿ ಅವ್ರನ್ನ ನಮ್ಮ ಸತ್ಯಾನಾಶ ಮಾಡ್ತಿದ್ರೆ ಅದಕ್ಕೆ ಪ್ರತಿ ಉತ್ತರವಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಸಂತೋಷ. ಈ ಸಂಭ್ರಮ ಆಚರಿಸುವಂಥ ಸಂತೋಷವಾಗಿದೆ. ಜೈ ಹಿಂದ್. ಒಂದು ಕಡೆ ಪಟಾಕಿ ಸಿಡ್ಸಾತಿರಿ, ಮತ್ತೊಂದು ಸಿಹಿ ಎಲ್ಲ ಹಂಚತ್ರಿ, ಅಂದರೆ ಎಲ್ಲರಿಗೂ ಭಾರತೀಯರಿಗೆ ಅದೊಂದು ಪ್ರತಿಕಾರ ಆಗ್ಬೇಕು ಅನ್ನೋದು ಇತ್ತು. ಆಗಿದೆ, ಈಗ ಆಗಿದೆ. ಇದೆಲ್ಲ ಸಂತೋಷ ಸುದ್ದಿ, ಇಡೀ ದೇಶಕ್ಕೆ ಸಂತೋಷ ಸುದ್ದಿ. ಓಕೆ, ಇಷ್ಟು ಬೆಳಗಾವಿ ನಿವಾಸಿಗಳು ಹೇಳ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.